ತುಂಬಾ ಡಿಮ್ಯಾಂಡ್ ಅಲ್ಲಿ ಈ ಟಿ ಶರ್ಟ್ ಸೇಲ್ ಮಾಡಿದೀನಿ ಸರ್. ಸುಮಾರು ಒಂದು 350 ಪೀಸ್ ಮಾಡ್ತಿದ್ದೆ ಸರ್. ಇವತ್ತು ಹುಡುಗರು ಒಂದ್ 4-5 ಪೀಸ್ ಸಿಗ್ಬೋದು ಅಷ್ಟೇ. ಏನಂದ್ರೆ ಅವ್ರ ಅಭಿಮಾನಿಗಳು ಈ ಟಿ ಶರ್ಟ್ ನೋಡ್ತಾ ನಂಗೆ, ಆಮೇಲೆ ಸರ್ ಜಾಸ್ತಿ ಹೆಣ್ಮಕ್ಳೇ ಜಾಸ್ತಿ ಸೇಲ್ ಆಗಿದೆ ಸರ್. ಹೆಣ್ಮಕ್ಳೇ ತಗೊಂಡೋಗಿರೋದು ಇದನ್ನ ಹೆಣ್ಮಕ್ಳ ಇದ್ರೆ ನೆಮ್ಮದಿ ಆಗಿರ್ಬೇಕು. ಅಲ್ಲಿ ಓದ್ಕೊಂಡು ಹೋಗ್ಬಿಟ್ಟು ಸಾರಿ ಪ್ಯಾಕ್ ಮಾಡಿ ಅಂದ್ರೆ ಅದು ಜಾಸ್ತಿ ಕಾಲೇಜ್ ಹುಡುಗರು ಹುಡುಗಿರು ತುಂಬಾನೇ ತಗೊಂಡೋಗಿರೋ ಅಂದ್ರೆ ಕಾಲೇಜ್ ಹುಡುಗರು ಹುಡುಗಿರು ತುಂಬಾ ಪ್ರೀಮಿಯಂ ಆಗಿದೆ. ಕ್ವಾಲಿಟಿ ಕೂಡ ಕ್ವಾಲಿಟಿ ನೋಡಿ, ಆಮೇಲೆ ಕ್ವಾಲಿಟಿ ಬಿಡಿ ಫಸ್ಟ್ ಆಯ್ತಾ. ಇದ್ರೆ ನೆಮ್ಮದಿ ಆಗಿರೋ ವರ್ಡಿಂಗ್ ಗೋಸ್ಕರ ತಗೊಂಡೋಗಿದ್ದಾರೆ ಸರ್. ಅವ್ರು ಜೈಲಲ್ಲಿ ಇದ್ರು ನೆಮ್ಮದಿ ಅನ್ನೋ ರೇಂಜ್ಗೆ ಅವ್ರು ಏನ್ ಬೇಕಾದ್ರೂ ಒಂದು ಸೃಷ್ಟಿ ಮಾಡ್ಬೋದಾಯ್ತು. ಏನು ಮಾಡ್ದಂಗೆ ಇದ್ದಿದ್ದು ಏಕಾಏಕಿ ಲಾಕ್ ಮಾಡ್ಕೊಂಡು ಕರ್ಕೊಂಡು ಹೋಗಿರೋದಿಲ್ಲ, ಅದೆಷ್ಟು ಮಟ್ಟಕ್ಕೆ ಸರಿ ಸರ್ ಆಯ್ತಾ. ಹಂಗಾಗಿ ಯಾರೋ ಮಾಡಿ ತಪ್ಪಿಗೆ ಯಾರೋ ಬಲಿಪಶು ಆದ್ರಂತಲ್ಲ, ತುಂಬಾ ಅಬ್ರ ಇಡ್ತಾರೆ ಎಲ್ಲಾ ಪಬ್ಲಿಕ್ ಸರ್. ಡೆವಿಲ್ ಮೂವಿ ಸಿನಿಮಾ ಟೈಮ್ ಅಲ್ಲಿ ಈ ಟಿ ಶರ್ಟ್ ಬಟ್ಟೆ ಅಂಗಡಿ ಒಳಗಡೆ ಬರ್ತಾ ನೋಡ್ತಾ ಇದ್ವಿ. ಏನ್ರಿ ಮೀಡಿಯಾ ಅನ್ನೋದು ಒಂದಿದೆ, ಇದ್ರೆ ನೆಮ್ಮದಿ ಆಗಿರ್ಬೇಕು ಅನ್ನೋದು ಒಂದಿದೆ. ಟಿ ಶರ್ಟ್ಗಳು ಏನ್ ಅನಿಸ್ತಾ ಇದೆ? ಡಿಬಾಸ್ ಅವ್ರ ಬಗ್ಗೆ ಫಸ್ಟ್ ಹೇಳಿ, ಆಮೇಲೆ ಇದ್ರ ಬಗ್ಗೆ. ಸರ್ ದರ್ಶನ್ ಅವ್ರದ್ದು ಬಂದು ಕೇಸ್ ಯಾವ ತರ ಇದೆ ಅಂದ್ರೆ, ಅವ್ರಿಗಿರೋ ಇಂಪ್ಲೂಯೆನ್ಸ್ಗೆ ಜಸ್ಟ್ ಒಂದು ಕಾಲ್ ಮಾಡಿದಿದ್ರೆ ಅಲ್ಲೆಲ್ಲಾ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೋಬೋದಾಯ್ತು ಸರ್. ಅದು ಸಮಸ್ಯೆ ಅಲ್ಲ. ಅಲ್ಲಿ ಸಮಸ್ಯೆ ಬಂದು ಏನಾಗಿದೆ ಅಂದ್ರೆ, ಅಲ್ಲಿ ಯಾರೋ ಏನೋ ಪ್ರಾಬ್ಲಮ್ ಮಾಡಿದ್ರು. ಆ ಪ್ರಾಬ್ಲಮ್ ಆದ್ಮೇಲೆ ಅದನ್ನ ವಿಷಯನ ಡೈರೆಕ್ಟ್ ಆಗಿ ಹೋಗಿ ದರ್ಶನ್ ಅವ್ರಿಗೆ ಹೇಳಿಲ್ಲ. ಈಗ ದರ್ಶನ್ ಅವರು ಕರ್ಸಿದಾರೆ, ಓಕೆ, ಒಂದ್ ಏಟ್ ಹೊಡೆದ್ರೆ ಓಕೆ, ಬಿಟ್ ಕಳ್ಸೋ ಅಂತಾನು ಹೇಳಿರ್ಬೋದು. ಸುಮ್ನೆ ಒಂದ್ ಅಂದಾಜ್ಮೇಲೆ ಹೇಳ್ತಾ ಇದ್ದೀನಿ ನಾನು. ಬಿಟ್ ಕಳ್ಸೋ ಅಂದ್ಮೇಲೆ ಇವಾಗ ಏನಂದ್ರೆ, ಈ ಹುಡುಗರು ಜೊತೆಲಿದ್ದವ್ರು ಏನ್ ಮಾಡಿದಾರೆ, ಬಿಟ್ ಕಳ್ಸಿಲ್ಲ ಅಂತಾನೆ ಅನ್ಕೊಳ್ಳಿ. ಕಳ್ಸಿಲ್ಲ, ಏನೋ ಹೆಸರು ಮಾಡಕ್ ಹೋಗಿ ಯಾರು ಹೇಳ್ದಂಗೆ ಏನೋ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ಕೊಳ್ಳಿ. ಮಾಡಿದ್ಮೇಲೆ ಅವ್ರ ಮೇಲೆ ಒಂದು ನೇರ ಆರೋಪ ಬಂದಿದೆ. ಇವಾಗ ಅವ್ರಿಗೆ ಹತ್ರ ಈ ವಿಷಯ ಹೇಳಿದ್ರೆ ಸರ್, ಅವ್ರು ಎಷ್ಟು ಬೇಗ ಸೇಫ್ ಆಗಿರೋರು ಸರ್. ಎಷ್ಟು ಅವ್ರಿರೋ ಇಂಪ್ಲೂಯೆನ್ಸ್ ನಲ್ಲಿ ಜಸ್ಟ್ ಒಂದು ಫೋನ್ ಕಾಲ್ ಇದ್ರಲ್ಲಿ ಎಲ್ಲಾನು ಕ್ಲಿಯರ್ ಮಾಡ್ಕೊಂಡಿರೋರು. ಏನು ಹೇಳ್ದಂಗೆ ಅವ್ರವ್ರು ಏನೋ ಮಾಡ್ಕೊಂಡು ಇವರ ತಲೆಗೆ ತಂದಿಕ್ಕಿರೋದು ಮಹಾನ್ ತಪ್ಪು ಸರ್. ನೀವು ನಿಮ್ಮ ಬಟ್ಟೆ ಅಂಗಡಿಲಿ ಟಿ ಶರ್ಟ್ ಗಳ ಮೇಲೆ ಏನ್ರಿ ಮೀಡಿಯಾ ಮತ್ತೆ ಇದ್ರೆ ನೆಮ್ಮದಿ ಆಗಿರ್ಬೇಕು, ದರ್ಶನ್ ಎಲ್ಲಿದ್ರು ಕೂಡ ಟ್ರೆಂಡ್ ಇದ್ರೆ ನೆಮ್ಮದಿ ಆಗಿರ್ಬೇಕು ಅಂತ ಅನ್ನೋ ಮಾತಿದೆಯಲ್ಲ. ಕೆಲವು ದೊಡ್ಡ ಚಾನೆಲ್ಗಳಲ್ಲಿ ಅವ್ರ ಬಗ್ಗೆ ಕೆಟ್ಟದಾಗಿ ಹೇಳ್ತಿದ್ದವ್ರೆ ಆ ಪದವನ್ನ ಬಳಸುವಂತ ಎಷ್ಟೋ ವರ್ಡ್ಗಳನ್ನ ನಾವು ನೋಡಿದ್ವಿ. ನೀವು ಕೂಡ ಅದನ್ನ ಬಳಸ್ತಾ ಇದೀರಿ. ಯಾಕೆ ಈ ಬಟ್ಟೆ ಮೇಲೆ ಪ್ರಿಂಟ್ ಹಾಕ್ಸಿದ್ರಿ ಸರ್? ಏನಂದ್ರೆ ಅವ್ರಿಗೆ ಹುಚ್ಚು ಅಭಿಮಾನಿಗಳಿದ್ದಾರೆ. ಅಂದ್ರೆ ಎಲ್ಲಾ ತರ ಅಭಿಮಾನಿಗಳಿದ್ದಾರೆ ಅವ್ರಿಗೆ ಆಯ್ತಾ. ಎಲ್ಲಾ ತರ ಅಭಿಮಾನಿಗಳಿದ್ದಾರೆ ಆಯ್ತಾ. ಅನ್ಎಜುಕೇಟೆಡ್ ಇದಾರೆ, ಎಜುಕೇಟೆಡ್ ಇದಾರೆ ಆಯ್ತಾ. ಹಂಗಾಗಿ ನೋಡಿ, ಒಂದು ಟಿ ಶರ್ಟ್ ನ ಮಾಡ್ಸಿದೀನಿ. ಇದ್ರೆ ನೆಮ್ಮದಿ ಆಗಿರ್ಬೇಕು ಒಂದು ಟಿ ಶರ್ಟ್ ಮಾಡ್ತೀನಿ. ಇದು ಕಸ್ಟಮೈಸ್ ನಾನೇ ಮಾಡಿರೋಂಥದ್ದು ಸರ್. ತುಂಬಾ ಡಿಮ್ಯಾಂಡ್ ಅಲ್ಲಿ ಈ ಟಿ ಶರ್ಟ್ ಸೇಲ್ ಮಾಡಿದೀನಿ ಸರ್. ಸುಮಾರು ಒಂದು 350 ಪೀಸ್ ಮಾಡ್ಸಿದ್ವಿ ಸರ್. 350 ಪೀಸ್ ಮಾಡ್ಸಿದ್ದೆ ಸರ್. ಇವತ್ತು ಹುಡುಗರು ಒಂದ್ 4-5 ಪೀಸ್ ಸಿಗ್ಬೋದು ಅಷ್ಟೇ. ಏನಂದ್ರೆ ಅವ್ರ ಅಭಿಮಾನಿಗಳು ಈ ಟಿ ಶರ್ಟ್ ನೋಡ್ತಾ ನಂಗೆ, ಆಮೇಲೆ ಸರ್ ಜಾಸ್ತಿ ಹೆಣ್ಮಕ್ಳೇ ಜಾಸ್ತಿ ಸೇಲ್ ಆಗಿದೆ ಸರ್. ಹೆಣ್ಮಕ್ಳೇ ತಗೊಂಡೋಗಿರೋದು ಇದನ್ನ ಹೆಣ್ಮಕ್ಳ ಇದ್ರೆ ನೆಮ್ಮದಿ ಆಗಿರ್ಬೇಕು. ಅಲ್ಲಿ ಓದ್ಕೊಂಡು ಹೋಗ್ಬಿಟ್ಟು ಸಾರಿ ಪ್ಯಾಕ್ ಮಾಡಿ ಅಂದ್ರೆ ಅದು ಜಾಸ್ತಿ ಕಾಲೇಜ್ ಹುಡುಗರು ಹುಡುಗಿರು ತುಂಬಾನೇ ತಗೊಂಡೋಗಿರೋದು ಅಂದ್ರೆ ಕಾಲೇಜ್ ಹುಡುಗರು ಹುಡುಗಿರು ತುಂಬಾ ಪ್ರೀಮಿಯಂ ಆಗಿದೆ. ಕ್ವಾಲಿಟಿ ಕೂಡ ಕ್ವಾಲಿಟಿ ನೋಡಿ, ಆಮೇಲೆ ಕ್ವಾಲಿಟಿ ಬಿಡಿ ಫಸ್ಟ್ ಆಯ್ತಾ. ಇದ್ರೆ ನೆಮ್ಮದಿ ಆಗಿರೋ ವರ್ಡಿಂಗ್ ಗೋಸ್ಕರ ತಗೊಂಡೋಗಿದ್ದಾರೆ ಸರ್. ಅವ್ರು ಜೈಲಲ್ಲಿ ಇದ್ರು ನೆಮ್ಮದಿಯಾಗೇ ಇದಾರೆ ಸರ್ ಆಯ್ತಾ. ಯಾಕಂದ್ರೆ ಜನ ಸರ್, ಕೆಲವ್ರು ಬೈಬೋದು, ಕೆಲವ್ರು ಬೈದೇ ಇರ್ಬೋದು. ಇದ್ರೆ ನೆಮ್ಮದಿ ಆಗಿರ್ಬೇಕು ಅನ್ನೋ ವರ್ಡ್ ನ ಎಲ್ಲರೂ ಸಾಮಾನ್ಯವಾಗಿ ಬಳಸ್ತಾರೆ. ಜೊತೆಗೆ ಮೈಸೂರು ದಸರಾದಲ್ಲಿ ಆಹಾರ ಮೇಳದಲ್ಲಿ ಅವರ ಬಾಮೈದ ಒಂದು ಹೋಟೆಲ್ನ ನೆಮ್ಮದಿ ಊಟ ಅಂತ ಒಂದು ಇಟ್ಟಿದ್ರೆ, ಎಲ್ಲ ಬೇರೆ ಅದಕ್ಕಿಂತ ವೆರೈಟಿ ಹೋಟೆಲ್ಗಳಿದ್ರು ಕೂಡ ಓದೋರೆಲ್ಲರೂ ಅಲ್ಲೇ ಊಟ ಮಾಡ್ತಿರು. ಅಂದ್ರೆ ದರ್ಶನ್ ಏನೋ ಹೇಳ್ತಾರೆ ಹಳ್ಳಿ ಕಡೆ, ಉಂಡ್ರು ಮಾತು ಊಸುದ್ರು ಮಾಸು ಅಂತ ಹೇಳ್ತಾರಲ್ಲ, ಹಂಗೆ ದರ್ಶನ್ ಎಲ್ಲಿದ್ರು ಕೂಡ ಒಂಥರ ರಾಜ ತರಾನೇ ಬದುಕ್ತಿದ್ದಾರೆ. ಖಂಡಿತವಲ್ಲೂ ನೋಡಿ, ಇದ್ರ ಬಗ್ಗೆ ಹೇಳ್ತೀನಿ ನಾನು ಆಯ್ತಾ. ನೋಡಿ, ದರ್ಶನ್ ಅವರು ಆ ಒಂದು ಡೈಲಾಗ್ ಎಷ್ಟು ಟ್ರೆಂಡ್ ಆಗಿದೆ ಅಂದ್ರೆ ಕಂಪ್ಲೀಟ್ ಟ್ರೆಂಡ್ ಆಗ್ಬಿಟ್ಟಿದೆ ಅದು. ನೋಡಿ, ಇವಾಗ ಇಲ್ಲಿದ್ರೆ ಮೀಡಿಯಾದವ್ರು ಬಿಡಲ್ಲ ಆಯ್ತಾ. ಯಾವ್ದಾನ ಒಂದು ವಿಷಯ ಕೆಣಕ್ತಾನೆ ಇರ್ತಾರೆ. ಇವಾಗ ನೋಡಿ, ಅಲ್ಲಿ ನೆಮ್ಮದಿ ಆಗಿದ್ದಾರೆ. ಆ ನೆಮ್ಮದಿ ಆಗಿರೋ ಡೈಲಾಗ್ ನ ನಾವು ಹೊರಗಡೆ ಪ್ರಿಂಟ್ ಹಾಕೋದ್ರು ಅದು ಆ ಸುದ್ದಿಯಲ್ಲೇ ಇರುತ್ತೆ ಸರ್. ಸುದ್ದಿಲೇ ಇರಂಗ್ ಮಾಡ್ಬಿಟ್ಟಿದ್ದಾರೆ ಸರ್ ಆಯ್ತಾ. ಹಂಗಾಗಿ ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟ್ ಆ ಟಿ ಶರ್ಟ್. ಅದು ತುಂಬಾ ಚೆನ್ನಾಗಿ ಸೇಲ್ ಕೂಡ ಆಗ್ತಾ ಇದೆ. ಇದ್ರೆ ನೆಮ್ಮದಿ ಆಗಿರೋ ಒಂದು ವರ್ಡ್ ಇದೆಯಲ್ಲ, ಎಲ್ಲಾರ ತಲೆಯೊಳಗೂ ಹೋಗ್ತಾ ಇದೆ ಸರ್. ತುಂಬಾ ಚೆನ್ನಾಗಿದೆ ಅದು. ಎಲ್ಲೇ ಆದ್ರೂ ನೆಮ್ಮದಿ ಆಗಿರ್ಬೇಕು ಸರ್. ನಿಮ್ಗೂ ಹೇಳ್ತಾ ಇದೀನಿ ಸರ್, ಇದ್ರೆ ನೆಮ್ಮದಿ ಆಗಿರಿ ಸರ್. ನೀವು ಇದ್ರೆ ನೆಮ್ಮದಿ ಆಗಿರ್ಬೇಕು ಅನ್ನೋ ಡೈಲಾಗ್ ಫೇಮಸ್ ಆಗ್ತಾ ಇದೆ. ಈ ಟಿ ಶರ್ಟ್ ಕೂಡ ಸೇಲ್ ಆಗ್ತಾ ಇದೆ. ಆದ್ರೆ ಎಲ್ಲಾ ನ್ಯೂಸ್ ಚಾನೆಲ್ ಅವ್ರು ಮಾತಾಡ್ತಾ ಇರ್ತಕ್ಕಂಥದ್ದು, ದರ್ಶನ್ ಅವ್ರಿಗೆ ಬೆಡ್ ಸಿಗ್ತಾ ಇಲ್ಲ, ಉಮೇಶ್ ರೆಡ್ಡಿಗೆ ಸಿಗ್ತಕ್ಕಂತ ಸೌಲಭ್ಯಗಳು ಕೂಡ ಸಿಗ್ತಾ ಇಲ್ಲ ಅನ್ನೋದು ಆಪಾದನೆ ಮಾಡ್ತಾರೆ ಸರ್. ನನಗೆ ಒಂದು ಅನಿಸ್ತಾ ಇದೆ, ಈಗ ಜೈಲಲ್ಲಿ ಕೆಲವೊಂದು ವಿಷಯಗಳು ಎಲ್ಲ ಹೊರಗಡೆ ಹೋಗ್ತಾ ಇದೆ ಅಂದ್ರೆ ಅದು ಹೆಂಗ್ ಪಾಸ್ ಆಗುತ್ತೆ ಸರ್? ಹೇಳಿ, ನೀವ್ ಹೇಳಿ, ಹೆಂಗ್ ಪಾಸ್ ಆಗುತ್ತೆ ಸರ್? ಅಲ್ಲಿ ಏನೇ ಇದ್ರು ಆ ಗೋಡೆಗಳ ಮಧ್ಯೆ ನಡೆಯುವಂತ ವಿಷಯಗಳು, ಒಂದ್ ಫೋಟೋ ಆಗ್ಲಿ ಪಬ್ಲಿಸಿಟಿ ಆಗಿದೆ. ಎಲ್ಲ ಪ್ರತಿಯೊಂದು ಒಳಗಡೆ ಎಂಟ್ರಿ ಹೋಗ್ಬೇಕಾದ್ರೆ ಎಲ್ಲಾನು ಪಬ್ಲಿಸಿಟಿ ಆಗಿದೆ. ಅದು ಹೆಂಗ್ ಪಾಸ್ ಆಗ್ತಾ ಇದೆ ಅಂದ್ರೆ ಸರ್, ಎಲ್ಲಾ ತರ ಲಿಂಕ್ ಇದೆ ಸರ್. ಮೀಡಿಯಾದವರಾಗ್ಲಿ ಅವರಾಗ್ಲಿ ಎಲ್ಲ ಒಳಗಡೆ ಹೋಗಿ ಬಂದು ಎಲ್ಲಾ ತರ ಲಿಂಕ್ಗಳು ತಗೊಂಡ್ಬಿಟ್ಟಿದ್ದಾರೆ ಆಯ್ತಾ. ಯಾವ್ದು ಮುಚ್ಚುಮರೆನೇ ಇಲ್ಲ ಇಲ್ಲಿ. ಯಾಕಂದ್ರೆ ನೋಡಿ, ಒಳಗಡೆ ಹೋದ್ರು ಅಲ್ಲಿ ಒಳಗಡೆ ಏನ್ ನಡೀತಾ ಇದೆ ಎಲ್ಲ ಇವ್ರಿಗೆ ಗೊತ್ತಾಗ್ತಾ ಇದೆ
ಸರ್ ಆತರ ಗೊತ್ತಾಗಂಗೆ ಇಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಇದೆಲ್ಲ ಗೊತ್ತಾಗ್ತಾ ಇದ್ರೆ ಲೈವ್ ಅಲ್ಲಿ ಇದೆ ಅಂದ್ರೆ ನೀವು ಎಷ್ಟು ಮಟ್ಟಿಗೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡ್ತಾ ಇದೆ ಸರ್? ನೀವ್ ಹೇಳಿ ಸರ್. ನಿಮ್ಮಲ್ಲಿ ತುಂಬಾ ತರ ಎಲ್ಲಾ ತರ ಯೂಸ್ ಬೇಕಾದಂತ ಜೆಂಟ್ಸ್ ಲೇಡೀಸ್ ಎಲ್ಲಾ ತರ ಬಟ್ಟೆಗಳಿದೆ. ಅದ್ರಲ್ಲೂ ಕೂಡ ಅದು ತುಂಬಾ ಟ್ರೆಂಡಿಂಗ್ ಇರುವಂತದ್ದು ಯೂಸ್ ಕಲೆಕ್ಷನ್ಸ್ ಹೌದು ಸರ್, ಹೌದು ನೀವು ನೋಡ್ರಿ ಹೀರೋ ತರ ಇದ್ರೆ ಎಲ್ಲ ವಿಲನ್ ಪಾತ್ರ ಮಾಡಿದ್ರೆ, ಆದ್ರೆ ಇದೇ ಜಾಸ್ತಿ ಹೋಗ್ತಾ ಇದೆ. ಹೌದು ನೀವು ಮತ್ತೆ ರೀಪ್ರಿಂಟ್ ಮಾಡಿಸ್ಬೇಕು ಅನ್ಕೊಂಡಿದ್ರೆ ಖಾಲಿ ಸರ್. ಖಂಡಿತವಲ್ಲ ಸರ್. ಮತ್ತೆ ಆ ಮೂವಿ ಟೈಮಲ್ಲಿ ಅಂತೂ ತುಂಬಾ ಅಬ್ರ ಇಡ್ತಾರೆ ಎಲ್ಲ ಪಬ್ಲಿಕ್ ಸರ್. ಡೆವಿಲ್ ಮೂವಿ ಸಿನಿಮಾ ಟೈಮ್ ಅಲ್ಲಿ ಈ ಟಿ ಶರ್ಟ್ ರೆಕಾರ್ಡ್ ಆಗುತ್ತೆ ಸರ್, ಫುಲ್ ಹೈಲೈಟ್ ಆಗುತ್ತೆ ಸರ್. ಏನು ಒಂದು ವಾರದೊಳಗಡೆ 350 ಖಾಲಿ ಇದೆ. ಎಷ್ಟು ದಿವಸ ಸರ್ 2 days ಅಲ್ಲಿ ಖಾಲಿ ಆಯ್ತು ಸರ್. 2 ದಿನಕ್ಕೆ 2 350 ಖಾಲಿ days ಅಲ್ಲಿ ಸರ್, 2 days ಅಲ್ಲಿ ಖಾಲಿ ಆಯ್ತು. ಈಗ ಮತ್ತೆ ಎಷ್ಟು ಪ್ರಿಂಟ್ ಮಾಡಿಸ್ಬೇಕು ಅನ್ಕೊಂಡಿದ್ರೆ? ಮತ್ತೆ 1000 ಪೀಸ್ ಪ್ರಿಂಟ್ ಹಾಕ್ಬೇಕು ಅಂತ ಪ್ಲಾನ್ ಮಾಡಿದೀನಿ ಸರ್. 1000 ಪೀಸ್ ಅಷ್ಟು ಡಿಮ್ಯಾಂಡ್ ಇದೆ ಸರ್. ಖಂಡಿತಲ್ಲ ಸರ್, ಅಂದ್ರೆ ಇದು ಖಂಡಿತಲ್ಲ ಒಂದು ಏರಿಯಾದವ್ರು ಅಷ್ಟೇ ಈ ತರ ಇದೆ ಅಂತ ಎಲ್ಲ ಸರ್. ನಾನು ಆಲ್ರೆಡಿ ಉದಯ ಮ್ಯೂಸಿಕ್ ನಲ್ಲಿ ನಾನು ಆಕ್ಚುಲಿ ಫ್ಯಾಷನ್ ಪಾರ್ಟ್ನರ್ ಸರ್. ನಾನು ಉದಯ ಮ್ಯೂಸಿಕ್ ಅವ್ರಿಗೆ ಟಿವಿ ನಲ್ಲಿ ಕೂಡ ನಾನು ಅನೌನ್ಸ್ಮೆಂಟ್ ಮಾಡ್ಸಿದೀನಿ, ಈ ತರ ಎಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಆನ್ಲೈನ್ ಪ್ರಮೋಷನ್ ಮಾಡ್ಸಿದೀನಿ, ಫೇಸ್ಬುಕ್ ಎಲ್ಲಾದ್ರಲ್ಲೂ ಬಿಟ್ಟಿದೀನಿ, ಇನ್ಸ್ಟಾಗ್ರಾಮ್ ಅಲ್ಲಿ ಬಿಟ್ಟಿದೀನಿ ಟಿ ಶರ್ಟ್. ನನ್ಗೆ ನೋಡಿ ಮೊನ್ನೆ ಮಂಡ್ಯದಿಂದ ಫೋನ್ ಮಾಡಿದ್ರು, ಅಣ್ಣ 100 ಪೀಸ್ ನಮ್ಗೆ ಬೇಕು ಅಂತ ಹೇಳ್ಬಿಟ್ಟು. ಆಯ್ತಾ, ನಾನು ಆರ್ಡರ್ ಕೊಡಪ್ಪ, ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ದೆ. ಆಮೇಲೆ ದಾವಣಗೆರೆಯಿಂದ ಮಾಡಿದ್ರು, ಆಯ್ತಾ ರಾಣಿಬೆನ್ನೂರಿಂದ ಮಾಡಿದ್ರು, ಸುಮಾರು ಕಡೆಯಿಂದ ಫೋನ್ ಮಾಡ್ತಾರೆ. ಮಡಿಕೇರಿಯಲ್ಲಿ ಕೂಡ ಮಾಡಿದ್ದಾರೆ ಸರ್, ಮಡಿಕೇರಿಯಿಂದನೂ ಮಾಡಿದ್ದಾರೆ. ಸುಮಾರು ಜನ ನಂಗೆ ಇಷ್ಟು ಪೀಸ್ ಬೇಕು, ಒಂದೇ ತರ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಟಿ ಶರ್ಟ್ಸ್ ಗಳನ್ನ ತುಂಬಾನೇ ಕೇಳ್ಕೊಂಡು ಇದ್ ಮಾಡ್ತಾ ಇದಾರೆ ಸರ್. ಕಸ್ಟಮೈಸ್ ಮಾಡಿ ನಾವೇ ಒಂಥರ ಹೇಳ್ತೀವಿ, ಅದನ್ನೇ ಮಾಡ್ಕೊಡಿ ಅಂತ ಹೇಳ್ತಾರೆ. ಬಟ್ ಇದ್ರೆ ನೆಮ್ಮದಿ ಆಗಿರೋ ಡೈಲಾಗ್ ಬೇಕೇ ಬೇಕು ಸರ್ ಅಂತ ಹೇಳ್ತಾರೆ. ಎಲ್ರು ಕೂಡ ಹಾ ಸರ್, ಖಂಡಿತವಲ್ಲ. T-shirt ಹೆಂಗಿದ್ರು ಸರಿ ಅಲ್ಲಿ ಬೋರ್ಡ್ ಇರ್ಬೇಕಷ್ಟೇ. ಹೌದು ಸರ್. ಸರ್ ಇಲ್ವಾ ಹೈಯೆಸ್ಟ್ ನಮ್ಮ ಹತ್ರ ಟಿ ಶರ್ಟ್ಸ್ ತಗೊಂಡೋಗಿರೋದೇ ಹೆಣ್ಮಕ್ಳು ಸರ್, ಹೆಣ್ಮಕ್ಳು ಸರ್. ಈ T-shirt ಸರ್ ಅವ್ರ ಗಂಡಂದ್ರ ಕರೆದ್ಬಿಟ್ಟು, ಆಯ್ತಾ ಟಿ ಶರ್ಟ್ ಹಾಕಪ್ಪ ನೀನ್ ಇದೇ ತರದೇ ಹಾಕಬೇಕು ಅಂದ್ಬಿಟ್ಟು ಕೊಡ್ಸ್ಕೊಂಡು ಹೋಗಿದಾರೆ ಸರ್. ಆಯ್ತಾ, ಅದ್ರ ವಿಡಿಯೋಸ್ ಎಲ್ಲ ಕ್ಲಿಪ್ಸ್ ಎಲ್ಲ ನನ್ನ ಇದೆ ಸರ್. ತುಂಬಾ ಜನ demand ಇದೆಯಾ? ಖಂಡಿತಲ್ಲ ಸರ್, ಖಂಡಿತಲ್ಲ. ಈಗ ಇನ್ನೊಂದು ಈಗ ಸಾಂಗ್ ಫೇಮಸ್ ಆಗ್ತಾರೆ. ಹೌದು ಸರ್, ದರ್ಶನ್ ಅವರು ಇದ್ರೆ ನೆಮ್ಮದಿ ಆಗಿರ್ಬೇಕು ಸಾಂಗ್ ಹೌದು ಒಂದು ಇತಿಹಾಸ ಕ್ರಿಯೇಟ್ ಮಾಡ್ಬೇಕು. ಈಗ ಇನ್ನೊಂದು 2ನೇ ಸಾಂಗ್ ಡೆವಿಲ್ ನ 2ನೇ ಸಾಂಗ್ ರಿಲೀಸ್ ಆಗಿದೆ. ಈಗ ಡಿಸೆಂಬರ್ 25 ಸಿನಿಮಾ ಕೂಡ ರಿಲೀಸ್. ಡಿಸೆಂಬರ್ 12 12ನೇ ತಾರೀಕು ಸಿನಿಮಾ ಕೂಡ ರಿಲೀಸ್. ಏನ್ ಅನ್ನಿಸ್ತಾ ಇದೆ? ಅದೇ ಸರ್, ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಅನ್ಕೊಂತೀನಿ ಸರ್ ಸಿನಿಮಾ. ಯಾಕಂದ್ರೆ ಅವರು ಹೊರಗಡೆ ಬಂದ್ರೆ ಇನ್ನ ತುಂಬಾ ಚೆನ್ನಾಗಿರುತ್ತೆ. ಅಷ್ಟೊಂದು ಬಂದ್ರೆ ತುಂಬಾ ಒಳ್ಳೇದು ಅನ್ಕೋತೀನಿ. ಬಟ್ ಬರ್ಲಿಲ್ಲ ಅಂದ್ರೂನು ಆ ಸಿನಿಮಾ ಸರ್, ಎಷ್ಟೊಂದ್ ಜನ ದೇವ್ರು ಅಂತ ಪೂಜೆ ಮಾಡೋರು ಇದಾರೆ ಸರ್, ದೇವ್ರು ಅಂತ ಪೂಜೆ ಮಾಡೋರು ಇದಾರೆ. ಆಯ್ತಾ, ಹಂಗಾಗಿ ಸಿನಿಮಾಗೆ ಪ್ರಮೋಷನ್ ಬೇಕಾಗಿಲ್ಲ ಸರ್, ಯಾವ ಪ್ರಮೋಷನ್ ಬೇಕಾಗಿಲ್ಲ, ಏನಿಲ್ಲ ಸರ್. ಆಯ್ತಾ, ಆಟೋಮೆಟಿಕ್ ಆಗಿ ಅದೇ ಹೋಗುತ್ತೆ ಸರ್. ಬಿಫೋರ್ ಸಾರ್ಥಿ ಕೂಡ ದರ್ಶನ್ ಅವರು ಇದೇ ತರ ಜೈಲಿಗೆ ಹೋದ್ರು. ಹೌದು. ಸೊ ಹೊರಗಡೆ ಬಂದಾಗ ಇತಿಹಾಸ ಕ್ರಿಯೇಟ್ ಆಗಿದೆ. ಹೌದು. ಸಾರ್ಥಿ ಅನ್ನೋ ಒಂದು ಸಿನಿಮಾ ವರ್ಲ್ಡ್ ವೈಡ್ ಬೇರೆ ತರದಲ್ಲೇ ಇದಾಗೋಯ್ತು. ಹೌದು, ಖಂಡಿತಲ್ಲ. ಸೊ ಈಗ ಅದೇ ತರದಲ್ಲೇ ಡೆವಿಲ್ ಸಿನಿಮಾಗೆ ಬಿಫೋರ್ ಹೋಗಿದ್ದಾರೆ ಜೈಲಿಗೆ. ಅವ್ರು ಬಂದ್ರೆ ಮತ್ತೆ ಇತಿಹಾಸ ಕ್ರಿಯೇಟ್ ಆಗಿದೆ 100% ಸರ್. ತುಂಬಾ ದೊಡ್ಡ ಮಟ್ಟಕ್ಕೆ ಇದೆ ಸರ್, ಕ್ರಿಯೇಟ್ ಆಗ ಸರ್. ಸರ್ ಅವ್ರಿಗೆ ಏನ್ ಗೊತ್ತಾ, ಅವರು ಓಡಾಡಿದ್ರು ಟ್ರೆಂಡೇ, ನಿಂತ್ಕೊಂಡ್ರು ಟ್ರೆಂಡೇ, ಕುಂತ್ಕೊಂಡ್ರು ಟ್ರೆಂಡೇ. ಹಂಗಾಗಿ ಅವ್ರಿಗೆ ಯಾವ ಪ್ರಮೋಷನ್ ಅವಶ್ಯಕತೆ ಇಲ್ಲ ಸರ್. ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಸರ್ ಆಲ್ರೆಡಿ. ಆಯ್ತಾ, ಹಂಗಾಗಿ ಅವರು ಈ ಸಿನಿಮಾ ಬಂದು ತುಂಬಾ ಒಂದು ಮೈಲಿಗಲ್ಲೇ ಸಾಧನೆ ಮಾಡುತ್ತೆ ಅಂತ ಅನ್ಕೊಂತೀನಿ ಸರ್ ನಾನು. ಸರ್, ಈಗ ಜೈಲ್ಗೆ ಹೋಗಿ ಬಂತು ಅಂತಂದ್ರೆ ಅವ್ರು ದೊಡ್ಡ ಸ್ಟಾರ್ ಗಳಾಗ್ತಾರೆ ಅನ್ನೋದು ಈಗ ಆಲ್ರೆಡಿ ಎಷ್ಟೋ ಜಗಜ್ಜಾಹಿರಾಗ್ಬಿಟ್ಟಿದೆ. ಎಂತ ಪರಿಸ್ಥಿತಿ ಬಂದಿದೆ ಪ್ರಪಂಚ. ಈಗ ದರ್ಶನ್ ಲಾಸ್ಟ್ ಟೈಮ್ ಜೈಲಿಂದ ಬಿಡುಗಡೆ ಆದ್ಮೇಲೆ ಸಾರಥಿ ಕ್ಲಿಕ್ ಆಗಿ ಅವ್ರಿಗೊಂದು ಲೈಫ್ ಸೆಟ್ಲ್ ಆಯ್ತು. ಹೌದು. ಈ ಸಾರಿ ಬಿಡುಗಡೆ ಅಷ್ಟೊಳಗೆ ಆಗ್ತಾರ ಇಲ್ಲೋ ಗೊತ್ತಿಲ್ಲ. ಜೈಲಲ್ಲಿ ಇದ್ಕೊಂಡು ಸಿನಿಮಾ ಇಟ್ಟಾದ್ರೆ ಇಡೀ ಇಂಡಸ್ಟ್ರಿಗೆ ವರ್ಲ್ಡ್ ವೈಸ್ ಫೇಮಸ್ ಆದ್ರೂ ಆಗ್ಬೋದೇನೋ. ಯಾಕಂದ್ರೆ ನೀವ್ ಹೇಳಿದ್ರಿ ಹೌದು. ತುಂಬಾ ಜನ ಭಕ್ತರಿದ್ದಾರೆ, ಅಳೋರಿದ್ದಾರೆ, ಹೌದು. ಹೆಣ್ಣು ಮಕ್ಳ ಟಿ ಶರ್ಟ್ ತಗೊಂಡು ಹೋಗ್ತಾರೆ, ಒಂಥರ ಹೌದು. ಹಬ್ಬದ ತರ ಸಂಭ್ರಮ ಮಾಡ್ತಿದ್ದಾರೆ ಅಂತಂದ್ರೆ ಹೌದು. ಜೈಲಲ್ಲಿ ಇದ್ಕೊಂಡೆ ನಿಮಗ್ ಗೊತ್ತಿರುವಂಗೆ ಅಭಿಮಾನಿಗಳು ಯಾವ ತರ ಕಾತರದಲ್ಲಿ ಇರ್ಬೋದು ಸಿನಿಮಾ. ಸರ್ ಹೇಳಿಲ್ವಾ, ತುಂಬಾ ಹುಚ್ಚು ತರ ಕಾಯ್ತಾ ಇದ್ದಾರೆ ಸರ್ ಸಿನಿಮಾಗೋಸ್ಕರ. ಹೇಳಿದ್ ತುಂಬಾನೇ ಹುಚ್ಚು ತರ ಕಾಯ್ತಾ ಇದಾರೆ. ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ, ಚಿಕ್ಕ ಮಕ್ಳನ್ನ ಮಾತಾಡ್ಸಕ್ಕಾಗಲ್ಲ ಸರ್. ಯಾರ್ ಫ್ಯಾನ್ ಅಂದ್ರೆ ನಾವು ದಚ್ಚು ಫ್ಯಾನ್ ಅಂತ ಹೇಳ್ತಾರೆ ಸರ್. ಅಣ್ಣ ಬರ್ಬೇಕು, ಬಾಸ್ ಈಚೆ ಬರ್ಬೇಕು ಅನ್ನೋದೇ ಒಂದ್ ಲೆಕ್ಕಾಚಾರದಲ್ಲಿ ಮಾತಾಡ್ತಾರೆ ಹುಡುಗರುಗಳೆಲ್ಲ. ಆಮೇಲೆ ತುಂಬಾ ಜನ ಕೆಲವ್ರು ನನ್ ಸೈಜ್ ಮಾಡ್ಕೊಡಿ ಅಣ್ಣ, ನಾವ್ ಯಾಕೆ ದುಡ್ಡು ಕೊಡೋದು ನಿಮ್ಗೆ ಅಂತ ಕೇಳ್ತಾರೆ. ನಾವೇನ್ ಮಾತಾಡೋಣ, ಆಯ್ತಪ್ಪ. ನಾನು ಹೇಳ್ದೆ, ನಿಮ್ ಫ್ಯಾಮಿಲಿ ನಿಮ್ ತಂದೆ ತಾಯಿ ಎಲ್ಲ ಇದ್ ಮಾಡ್ತಾರೆ, ನಮ್ ತಂದೆ ತಾಯಿ ಹೇಳಿದಾರೆ ಹಾಕಿ ಅಂತ ಹೇಳ್ಬಿಟ್ಟು ಅಂತ. ನಮ್ಗೆ ಎಷ್ಟೋ ಜನ ಮೊನ್ನೆನೂ ಕೂಡ ಒಂದು 20 ಪೀಸ್ ಚಿಕ್ಕ ಮಕ್ಳಿಗೆ ಒಂದು ಆರ್ಡರ್ ತಗೊಂಡಿದ್ದೀನಿ ಸರ್. ಪ್ರಪಂಚ ಒಂದ್ ಕಡೆ ದರ್ಶನ್ ಮಾಡಿರೋ ತಪ್ಪು ಅಂತಿದ್ರೆ, ಆದ್ರೆ ಇನ್ನೊಂದ್ ಕಡೆ ಪ್ರಪಂಚ ಅವ್ರನ್ನ ಫಾಲೋ ಮಾಡ್ತಿದ್ದೀರಿ. ಯಾರು ನ್ಯಾಯ ಯಾರಿಗ ಅನ್ಯಾಯ ಗೊತ್ತಾಗ್ತಾ ಇಲ್ಲ ಸರ್. ಜೊತೆಗೆ ನೀವು ಫಸ್ಟ್ ಒಂದ್ ಮಾತು ಹೇಳಿದ್ರಿ, ಏನಂದ್ರೆ ದರ್ಶನ್ ಒಂದ್ ಫೋನ್ ಮಾಡಿದಿದ್ರೆ ಇಂಡಸ್ಟ್ರಿಲಿ ಅಥವಾ ಈ ಜಗತ್ತಲ್ಲಿ ಏನ್ ಬೇಕಾದ್ರೂ ಬದಲಾವಣೆ ಹೌದು ಮಾಡ್ಬಿಡ್ಬೋದಾಯ್ತು. ಸರ್, ಖಂಡಿತ. ಇಡೀ ಅಭಿಮಾನಿಗಳ ರೊಚ್ಚಿಗೆದ್ದು ಏನ್ ಬೇಕಾದ್ರೂ ಮಾಡ್ಬಿಡ್ಬೋದಾಯ್ತು. ಹೌದು. ನಾನು ಆತರ ಪ್ರಚೋದನೆ ಮಾಡ್ತಿಲ್ಲ, ನೀವ್ ಹೇಳಿದ್ರಲ್ಲ, ಅದಕ್ಕೆ ಹಂಗ್ ಮಾಡ್ಬೋದಾಯ್ತು. ನಿಜವಾಗ್ಲೂ ದರ್ಶನ್ ಒಂದ್ ಒಳ್ಳೆತನ ಇದೆ ಅನ್ನೋದಕ್ಕೆ ಆ ಶಿಕ್ಷೆನ, ಆ ಆಪಾದನೆನ ಅನುಭವಿಸ್ತಾ ಇದಾರೆ, ಅನುಸರಿಸ್ತಾ ಇದಾರೆ. ಇದಕ್ಕೆ ಇರ್ಬೋದು ತುಂಬಾ ಜನ ಅಭಿಮಾನಿಗಳು ಇರ್ಬೋದು. ಅವ್ರೊಂದ್ ಕಾಲ್ ಮಾಡಿ ನಾನ್ ತಪ್ಪೇ ಮಾಡಿಲ್ಲ ಅಂತಂದಿರೆ ಕರ್ನಾಟಕದಲ್ಲಿ ಏನಾದ್ರೂ ಬೇಕಾದ್ರೆ ಖಂಡಿತ ಆತರ ಮಾಡ್ಲಿಲ್ಲ ವ್ಯಕ್ತಿ. ಹೌದು. ಎಂದೇ ಕಷ್ಟ ಆದ್ರೂ ಕೂಡ ಕಾನೂನಿಗೆ ಗೌರವ ಕೊಡ್ಬೇಕು ಅಂತ ಹೇಳಿ ಮಾಡ್ತಿದ್ದಾರೆ. ಜೊತೆಗೆ ಇನ್ನೊಂದ್ ಏನು ಅಂತಂದ್ರೆ ಅವ್ರ ಹೆಂಡತಿ ಗಂಡನ ನೋಡಕ್ ಹೋಗ್ಬೇಕಂದ್ರೆ ಸಾಮಾನ್ಯ ಜೈಲಲ್ಲಿ ಕೈದಿಗಳು ನೋಡಕ್ ಯಾವ ತರ ಹೋಗ್ತಾರ ಆ ತರ ನಿಂತ್ಕೋತಾ ಇದಾರೆ. ಹೌದು ಸರ್, ಖಂಡಿತಲು ಈ ಪರಿಸ್ಥಿತಿ ಬರ್ಬಾರ್ದಾಯ್ತು, ಬಂದ್ಬಿಟ್ಟಿದೆ. ಬಟ್ ಸರ್ ಅವ್ರಿಗಿರೋ ಹೇಳಿದ್ನಲ್ಲ, ಅವ್ರಿಗಿರೋ ಒಂದು ವ್ಯಾಲ್ಯೂಷನ್ಗೆ
ನೆಕ್ಸ್ಟ್ ಅದೇ ಇಲ್ಲಿವಾ ಒಂದು ಇಲ್ಲಿಂದ ಒಂದು ಕಮಿಷನ್ ಫೋನ್ ಮಾಡಿದ್ರು ಮಾತಾಡಿರುವಂತದ್ದು ಆ ಏರಿಯಾದಲ್ಲಿ ಯಾರಾಗಿದೆ ಅಧಿಕಾರಿಗಳಾಗ್ಲಿ ಅವ್ರು ಫೋನ್ ಮಾಡಿ ನೋಡಪ್ಪ ಈ ತರ ಯಾರೋ ಒಂದು ವ್ಯಕ್ತಿ ಈ ತರ ತೊಂದರೆ ಕೊಡ್ತಾವೆ ಅಂತ ಅನ್ನೋದು ಮಾತಾಡ್ಬೋದಾಯ್ತು. ಅದಲ್ಲ ಸರ್, ಈಗ ನಾನು ಕೊಲೆನೇ ಮಾಡಿಲ್ಲ, ನನ್ಗಿಂತ ಸಂಬಂಧ ಇಲ್ಲ, ಸೆಲೆಬ್ರಿಟೀಸ್ ಅಂತ ಒಂದೇನೋ ಕರೆ ಕೊಟ್ಟಿದ್ರೆ ಏನ್ ಬೇಕಾದ್ರೂ ಆಗ್ಬಿಡ್ತಿತ್ತು. ಆದ್ರೆ ಆತರ ಮಾಡ್ಲಿಲ್ಲ ಅವರು ಜೈಲ್ಗೆ ಹೋಗಿದ್ದಾರೆ, ಶಿಕ್ಷೆ ಅನುಭವಿಸ್ತಿದ್ದಾರೆ, ಆಪಾದನೆ ಹೊತ್ಕೊಂಡಿದ್ದಾರೆ. ಹೌದೌದು. ಇದು ದರ್ಶನ ಒಂದು ಇನ್ನೊಂದು ಮುಖವಾಡದ ಇನ್ನೊಂದು ವ್ಯಕ್ತಿತ್ವ ಅಂತ ಅನ್ಸುತ್ತೆ ನಿಜವಾಗ್ಲೂ. ಖಂಡಿತಲ್ಲ ಸರ್. ಆಯ್ತಾ ನೋಡಿ, ಈಗ ಏನು ಆಪಾದನೆ ಮಾಡಿದ್ರೆ ಆಪಾದನೆ ಬಂದಿದೆ ಅಂತ ಹೇಳಿದ್ರೆ ಅದು ತಪ್ಪೇ ಅದು. ಯಾಕಂದ್ರೆ ನೋಡಿ ಸರ್, ಜೈಲಲ್ಲಿರೋ ಕೈದಿಗಳು ಎಷ್ಟರ ಮಟ್ಟಿಗೆ ಒಳ್ಳೆಯವರಿದ್ದಾರೆ, ಎಷ್ಟು ಮಟ್ಟಿಗೆ ಕೆಟ್ಟದಿದ್ದಾರೆ ಅಂತ ಅಲ್ಲಿ ಹೋಗಿರೋಂತ ಗೊತ್ತು. ಸುಮಾರು ಜನ ತಪ್ಪೇ ಮಾಡಿದವರು ಕೂಡ ಆ ಜಾಗದಲ್ಲಿ ಇದ್ದಾರೆ ಸರ್, ಶಿಕ್ಷೆ ಅನುಭವಿಸ್ತಾರೆ ಸರ್. ಎಲ್ಲೋ ಒಂದ್ ಸಾಕ್ಷಿ ಕರೆದಿರ್ತಾರೆ ಸರ್, ಪಕ್ಕದಲ್ಲಿ ನಿಂತಿರ್ತಾರೆ ಸರ್, ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಅಲ್ಲಿ ಆ ಜಾಗದಲ್ಲಿ ಬಾಪ ಒಂದ್ ಕೇಸ್ ಹಾಕಿ ಕುಂಡಿಸ್ತಾರೆ ಸರ್. ಆಯ್ತಾ, ಈ ರೀತಿಯ ಸಮಸ್ಯೆಗಳು ಕಾಣ್ತಾ ಇದೆ. ಸುಮಾರು ಜನ ಹೇಳಿದ್ರ ಸರ್, ತುಂಬಾ ಜನ ಇಂಟರ್ವ್ಯೂ ಹೋಗಿರೋರು ಇವರೆಲ್ಲ ಹೇಳ್ತಾರಲ್ಲ ಸರ್, ಈ ಕೈದಿಗಳು ತಪ್ಪೇ ಮಾಡಿದಿರೋ ಎಷ್ಟೋ ಜನ ವ್ಯಕ್ತಿಗಳು ಅಮಾಯಕರು ಕೂಡ ಅದ್ರಲ್ಲಿ ಇದ್ದಾರೆ ಸರ್. ಯಾಕಂದ್ರೆ ನನ್ಗೊಂದು ಹುಡುಗ ರೀಸೆಂಟ್ ಅಂದ್ರೆ ಒಂದು 6 years ಬ್ಯಾಕ್ ಒಂದ್ ಮಾತು ಹೇಳಿದ್ರು ಸರ್, ಬನಶಂಕರಿ, ನಾನು ಹಾಸನ್ ಊರು, ಬನಶಂಕರಿ ಬಂದು ಬೆಳಗಿನ ಜಾವ 5 ಗಂಟೆಗೆ ಇಳ್ಕೊಂಡೆ ಸರ್ ಬನಶಂಕರಿ ಬಸ್ ಸ್ಟಾಂಡ್ ಅಲ್ಲಿ. ಆಟೋ ಹತ್ತಕ್ಕೆ ಅಂತ ಹೇಳ್ಬಿಟ್ಟು ಆಟೋದಲ್ಲಿ ನಮ್ಮ ಚಿಕ್ಕಮ್ಮನ ಮನೆಗೆ ಬಂದಿದ್ದೆ. ಆಟೋ ಹತ್ಬೇಕು ಅನ್ನೋ ಟೈಮಲ್ಲಿ ಯಾವ್ದೋ ಒಂದು ಸಣ್ಣ ಪ್ರಾಬ್ಲಮ್ ಆಗಿ ಸ್ಟೇಷನ್ ಅಲ್ಲಿ, ಅಂದ್ರೆ ಆಟೋ ಹತ್ತೋ ಟೈಮಲ್ಲಿ ಸ್ಟೇಷನ್ ಬಾಪ ಇಲ್ಲಿ ಒಂದು ನಿಮಿಷ ಅಂತ ಕರೆದ್ಬಿಟ್ಟು ಪಿಟಿ ಕೇಸ್ ಹಾಕಿ ಓಡಾಡ್ಕೊಂಡ್ಸಿದ್ರಂತೆ ಸರ್. ನಾನು ಏನು ತಪ್ಪೇ ಮಾಡಿಲ್ಲ. ಅಲ್ಲಿ ತಂದೆ ತಾಯಿಗೆ ಒಂದು ಫೋನ್ ಮಾಡ್ಕೊಡಿ ಅಂತ ಯಾರೋ ನಮ್ಮ ಸ್ನೇಹಿತರಿಗೆ ಹೇಳಿದಾರೆ. ಆ ಸ್ನೇಹಿತರು ಫೋನ್ ಮಾಡಿದಾಗ ನೀನೇನೋ ತಪ್ಪೇ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಅವ್ನು ಬಿಟ್ಟೇ ಬಿಟ್ಟಿದೆ. ಈ ರೀತಿ ಎಲ್ಲ ಪರಿಸ್ಥಿತಿಗಳಾಗಿದೆ ಸರ್. ನಮ್ಮ ಕಾನೂನು ವ್ಯವಸ್ಥೆ ಕೂಡ ತೊಡಕಿದೆ. ಖಂಡಿತಲು ಸರ್, ಖಂಡಿತಗಳು ಸರ್. ದರ್ಶನ್ ಬರ್ತಾರ ಸರ್, ಹೊರಗಡೆ ಬಿಡುಗಡೆ ಆಗಿ ಬರ್ತಾರ ಸರ್, ಬರ್ಲೇಬೇಕಲ್ಲ ಸರ್. ಸರ್, ಎಂತ ತಪ್ಪುಗಳು ಮಾಡಿರೋರು ಹೆಂಗೆಂಗ ಓಡಾಡ್ಕೊಂಡಿದ್ದಾರೆ ಸರ್. ಆಯ್ತಾ ಸರ್, ಎಲ್ಲ ಇದು ರಾಜಕೀಯ ಪ್ರೇರಿತವಾಗಿದೆ ಸರ್, ಕಂಪ್ಲೀಟ್ ರಾಜಕೀಯ ಆಗಿದೆ ಸರ್ ಇದು. ಇನ್ನೊಂದು ವರ್ಗ ಏನ್ ಹೇಳ್ತಾ ಇದೆ ಅಂದ್ರೆ ಮಿನಿಮಮ್ 7 ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗುತ್ತೆ. ದರ್ಶನ್ ಅವ್ರಿಗೆ ಫಿಕ್ಸ್ ಆಗಿದೆ 7 ವರ್ಷಗಳ ಕಾಲ, ಬರೋದೇ ಇಲ್ಲ ಅವರಿಗೆ ಜೀವಾವಧಿ ಶಿಕ್ಷೆ ಆಗ್ಬಿಡುತ್ತೆ. ಸರ್, ಹೆಂಗ್ ಗೊತ್ತಾಯ್ತು ಸರ್ ನಿಮ್ಗೆ? ಅಲ್ಲ ಜನಗಳಿಗೆ ಹೆಂಗ್ ಗೊತ್ತಾಯ್ತು ಸರ್? ಅದು ಹೆಂಗೆ ಅವ್ರವ್ರ ಕ್ರಿಯೇಟಿವಿಟಿ ಮಾಡ್ಕೊಂಡಿದ್ದಾರೆ. ಹೀಗೆ ಎಲ್ಲ ಅವ್ರವ್ರ ಕ್ರಿಯೇಟಿವಿಟಿ ಮಾಡ್ಕೊಂಡಿದಾರ ಸರ್. ಕಾನೂನು ಅನ್ನೋದು ಇರುತ್ತೆ, ಕಾನೂನು ಏನ್ ಹೇಳುತ್ತೋ ಅದೇ ಫೈನಲ್ ಆಗಿರುತ್ತೆ. ಏನಂದ್ರೆ ಒಬ್ಬೊಬ್ರು ಒಂದೊಂದ್ ಮಾತು, ಒಬ್ಬೊಬ್ರು ಅವ್ರಿಗೆ ಮನ್ಸಿಗೆ ಏನ್ ಅನಿಸ್ತೋ ಅದನ್ನೆಲ್ಲ ಮಾತಾಡ್ಕೊಂಡು ಹೋಗ್ತಾ ಇದಾರೆ. ಕಾದ್ ನೋಡೋಣ ಸರ್. ಆಯ್ತಾ ಸರ್, ಅವ್ರು ಒಳ್ಳೇದೇ ಆಗಿ ಒಳ್ಳೇದೇ ಎಲ್ಲಾನು ಮಾಡಿದ್ದಾರೆ ಅಂದಾಗ ಒಳ್ಳೆ ರೀತಿನೇ ಈಚೆ ಬರ್ತಾರೆ ಸರ್. ಆಯ್ತಾ ಸರ್, ಈಗ ಎಂಡ್ ಆಫ್ ಮೂಮೆಂಟ್ ದರ್ಶನ್ ಅವ್ರದ್ದು ಡಿಸೆಂಬರ್ 12ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ತಮಗೆ ಟಿ ಶರ್ಟಿನ ಬೇಡಿಕೆನೂ ಕೂಡ ಇದೆ ಒಂದ್ ಕಡೆ. ಖಂಡಿತಲ್ಲ ಸರ್. ಒಂದು ಕಡೆಗೆ ತಾವು ದರ್ಶನ್ ಅವರ ಬಗ್ಗೆ ಒಂದು ಒಲವು ತೋರಿಸಿ ಮಾತಾಡೋದು ಬಹಳ ಖುಷಿ ಆಯ್ತು. ಸರ್, ನಾನು ಯಾವ್ದೇ ಫ್ಯಾನ್ ಅಲ್ಲ ಸರ್ ಅವ್ರಿಗೆ. ಜಸ್ಟ್ ಒಂದು ಜನರಲ್ ಆಗಿ ಸರ್, ನೀವು ನಿಮ್ಮ ಪರಿಸ್ಥಿತಿ ಆ ಜಾಗದಲ್ಲಿ ಇದೇ ರೀತಿ ಇದ್ರು ನಾನು ನಿಮ್ ಬಗ್ಗೆನೂ ಇದೇ ಮಾತಾಡ್ತಾ ಇದ್ದೆ ಸರ್. ಆಯ್ತಾ, ನಾನು ಯಾರು ಫ್ಯಾನ್ ಅಲ್ಲ. ಹಂಗಾಗಿ ನಾನು ಜಸ್ಟ್ ಒಂದು ಜನರಲ್ ಆಗಿ ಸರ್, ಎಲ್ಲಾರು ಥಿಂಕಿಂಗ್ ಇದೆ ಸರ್. ಈಗೆಲ್ಲ ಯಾರು ಚಿಕ್ಕ ಮಕ್ಕಳು ಕೂಡ ಥಿಂಕ್ ಮಾಡ್ತಾರೆ. ಏನಾಗಿರೋದು ಸರ್, ದರ್ಶನ್ ಅನ್ನೋ ರೇಂಜ್ಗೆ ಅವ್ರು ಏನ್ ಬೇಕಾದ್ರೂ ಒಂದು ಸೃಷ್ಟಿ ಮಾಡ್ಬೋದಾಯ್ತು. ಏನು ಮಾಡ್ದಂಗೆ ಇದ್ದಿದ್ದು ಏಕಾಏಕಿ ಲಾಕ್ ಮಾಡ್ಕೊಂಡು ಕರ್ಕೊಂಡು ಹೋಗಿರೋದಿಲ್ಲ, ಅದೆಷ್ಟು ಮಟ್ಟಕ್ಕೆ ಸರಿ ಸರ್. ಆಯ್ತಾ, ಹಂಗಾಗಿ ಯಾರೋ ಮಾಡಿ ತಪ್ಪಿಗೆ ಯಾರೋ ಬಲಿಪಶು ಆದ್ರಂತಲ್ಲ, ಇದೇ ಮಾತು ಸರ್ ಸತ್ಯ. ನೀವೇನಾದ್ರೂ ನೆಕ್ಸ್ಟ್ ಅವರು ರಿಲೀಸ್ ಟೈಮ್ ನಲ್ಲಿ ಅಥವಾ ಸಿನಿಮಾ ರಿಲೀಸ್ ಟೈಮ್ ನಲ್ಲಿ ಏನಾದ್ರೂ ಪ್ರಿಪರೇಷನ್ಸ್, ನಿಮ್ಮ ಒಂದು ಕ್ರಿಯೇಟಿವಿಟಿ ಏನಾದ್ರು ಮಾಡಿ? ಸರ್, ನಮ್ದೇನಿಲ್ಲ. ಆಕ್ಚುಲಿ ಏನ್ ಹೇಳಿದ್ರಲ್ಲ, ಸಿನಿಮಾ ರಿಲೀಸ್ ಆದ್ರೆ ನಾವು ಕೂಡ ಎಲ್ಲರ ಪ್ರೇಕ್ಷಕರ ತರ ನಾವು ಹೋಗಿ ನೋಡ್ಕೊಂಡ್ ಬರ್ತೀವಿ ಅಷ್ಟೇ. ನಾನು ಇಂಥವ್ರಿಗೆ ಅಂತ ಅಭಿಮಾನಿ ಅಲ್ಲ. ಕನ್ನಡ ಸಿನಿಮಾ ಸಿನಿಮಾನು ನೋಡ್ತೀನಿ ನಾನು. ಕನ್ನಡ ಸಿನಿಮಾ ಎಲ್ಲಾ ಸಿನಿಮಾನು ನಾನು ನೋಡ್ತೀನಿ. ಹಾಗಾಗಿ ಅವ್ರಿಗೂ ಒಳ್ಳೇದಾಗ್ಲಿ. ಆಯ್ತಾ, ಪ್ರತಿಯೊಬ್ಬ ಕನ್ನಡ ಸಿನಿಮಾ ಮಾಡ್ತಾರೆ, ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಅಂತ ನಾನು ಹಾರೈಸ್ತೀನಿ ಸರ್. ಕೊನೆಯದಾಗಿ ಸರ್, 10,000 ನಿಮ್ ಕಡೆಯಿಂದ ಪ್ರಿಂಟ್ ಆಗಿ ನಿಮ್ಗೂ ಒಳ್ಳೇದಾಗಿ ಸರ್. ಥ್ಯಾಂಕ್ ಯು ಸರ್. ಚಂದು ಕ್ರಿಶ್ ಫ್ಯಾಷನ್ ಗೆ ಬಂದು ವಿಸಿಟ್ ಮಾಡಿದ ನೀವು ಯಾವ ಚಾನಲ್ ಸರ್ ನಿಮ್ದೆಲ್ಲ? ಇದು ಆನ್ಲೈನ್ ಅಲ್ಲ ಸರ್, ಡಿಜಿಟಲ್ ಮೀಡಿಯಾದವ್ರಿಗೆ ಎಲ್ಲರಿಗೂ ನಮ್ ಕಡೆಯಿಂದ ಹೃತ್ಪೂರ್ವಕ ವಂದನೆಗಳು ಸರ್. ಥ್ಯಾಂಕ್ ಯು ಸರ್.